Hello everyone, welcome to Credence IAS. I hope ಎಲ್ಲರೂ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿದ್ದೀರಾ. ಸೊ ಬೇರೆ ಇನ್ಸ್ಟಿಟ್ಯೂಟ್ಸ್ ಅವರು ಬೇರೆ ಇನ್ಸ್ಟಿಟ್ಯೂಟ್ಸ್ ಅವರು ಬಿಟ್ಟಿರುವಂಥ ಕೀ ಆನ್ಸರ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಒಂದು ಪ್ರಾಪರ್ ಡೀಸೆಂಟ್ ಸ್ಕೋರ್ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಅಂಥವರು ಐ ಹೋಪ್ ನೀವು ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ. ಸೊ ಈ ದಾರಿಯಲ್ಲಿ ನಮ್ಮ ಕ್ರೆಡೆನ್ಸ್ IAS ಇಂದ ನಾವು ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ಗೆ ಹೇಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕ್ರೆಡೆನ್ಸ್ IASನಲ್ಲಿ ನಾವು ನಮ್ಮದು KAS ಮೇನ್ಸ್ ಎಕ್ಸ್ಕ್ಲೂಸಿವ್ ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬ್ಯಾಚಲ್ಲಿ ಆ ಕೋರ್ಸಲ್ಲಿ ಏನೇನಿರುತ್ತೆ, KAS ಮೇನ್ಸ್ ಎಕ್ಸ್ಕ್ಲೂಸಿವ್ ಕೋರ್ಸಲ್ಲಿ ಏನೇನಿರುತ್ತೆ ಅಂದರೆ ನಿಮಗೆ ಕಂಪ್ಲೀಟಾಗಿ ಕಾಂಪ್ರಹೆನ್ಸಿವ್ ಕವರೇಜ್ ಆಫ್ ಸಿಲೆಬಸ್. ಸೊ ಆ್ಯಸ್ ಪರ್ ಏನು KPSC ಸಿಲೆಬಸ್ ಇದೆ ಸೊ ಅದನ್ನು ಫುಲ್ ನಾವು ಕವರ್ ಮಾಡಿ ಕೊಡ್ತೀವಿ. ಪ್ಲಸ್ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಸಿಗುತ್ತೆ ಇನ್ ಇಂಗ್ಲೀಷ್ ಮೀಡಿಯಮ್. ಓಕೆ, ಇನ್ ಇಂಗ್ಲೀಷ್ ಮೀಡಿಯಮ್ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಸಿಗುತ್ತೆ. ಎಲ್ಲ 4 ಪೇಪರ್ಸ್ದುವೆ, GS 1, 2, 3 ಆ್ಯಂಡ್ 4. ಓಕೆ, ಸೊ ಎಸ್ಸೆಗೆ ಯಾವುದೇ ಮೆಟೀರಿಯಲ್ ಅಂತ ಇಲ್ಲ, ಬಟ್ ಎಸ್ಸೆ ಕ್ಲಾಸಿಗೆ ನಾವು ನಿಮಗೆ ಟಾಪಿಕ್ಸ್ನ ಕೊಟ್ಟು ನಿಮಗೆ ಎಸ್ಸೆ ಪ್ರಾಬಬಲ್ ಟಾಪಿಕ್ಸ್ ಏನೇನಿದೆ ಅದನ್ನು ಕೊಟ್ಟು ನಿಮ್ಮದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ಎಸ್ಸೆ ರೈಟಿಂಗ್ ಪ್ರಾಕ್ಟೀಸಿಗೆ ಹೆಲ್ಪ್ ಮಾಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ಸಪೋರ್ಟಿಂಗ್ ಏನೇ ಇದ್ರೂ 1-on-1 ಮೆಂಟರಿಂಗ್ ಕೂಡ ಮಾಡ್ತೀವಿ ರಿಗಾರ್ಡಿಂಗ್ ಎಸ್ಸೆ ಪೇಪರ್. ಅದನ್ನು ಬಿಟ್ಟು GS 1, 2, 3, 4ಗೆ ನಿಮಗೆ ಮಟೀರಿಯಲ್ಸ್ ಸಿಗುತ್ತೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಸೊ ನಿಮಗೆ ಏನೇ ಡೌಟ್ ಇದ್ರೂ ರೆಸ್ಪೆಕ್ಟಿವ್ ಫ್ಯಾಕಲ್ಟೀಸ್ ಜೊತೆ ನೀವು ಮಾತಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಪ್ಲಸ್ ಇದಲ್ದಲ್ಲೇ ನಿಮಗೆ ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ನೀವು ಕ್ಲಾಸ್ ತೊಗೊಂಡ್ರೆ ನಿಮಗೆ ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಆ್ಯಂಡ್ ಅದಲ್ದಲ್ಲೇ ಎಕ್ಸ್ಕ್ಲೂಸಿವ್ ಎಕನಾಮಿಕ್ಸ್ ಸರ್ವೆ ಮತ್ತು ಬಜೆಟ್ ಮೇಲೆ ಕೂಡ ಕ್ಲಾಸಸ್ ಇರುತ್ತೆ. ಓಕೆ, ಯಾಕಂದರೆ ನಿಮಗೆ ಗೊತ್ತು ಪೇಪರ್ 1ನಲ್ಲಿ ನಿಮಗೆ RD ರೂರಲ್ ಡೆವಲಪ್ಮೆಂಟ್ ಅದರಲ್ಲಿ ಎಕನಾಮಿಕ್ ಸರ್ವೆ ಮೇಲೇ ಜಾಸ್ತಿ ನಿಮಗೆ ಟಾಪಿಕ್ಸ್ ಕವರೇಜ್ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೂ ಕೂಡ ನಾವು ಕ್ಲಾಸಸ್ ಮಾಡ್ತೀವಿ. ಸೊ ಕ್ಲಾಸಸ್ ಮೋಡು ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡೂ ಕೂಡ ಇರುತ್ತೆ. ಓಕೆ, ಸೊ ಆಫ್ಲೈನ್ ಆದರೂ ಕೇಳ್ಬೋದು, ಆನ್ಲೈನ್ ಆದ್ರೂ ಕೇಳ್ಬೋದು. ಸೊ ಆಫ್ಲೈನ್ ಕ್ಲಾಸಸ್ ತೊಗೊಂಡ್ರೆ ಅವ್ರಿಗೆ ಅವ್ರು ಆಫ್ಲೈನ್ ಆದರೂ ಬರ್ಬೋದು, ಆನ್ಲೈನ್ ಆದರೂ ಬರ್ಬೋದು. ಪ್ಲಸ್ ಅವ್ರಿಗೆ ರೆಕಾರ್ಡೆಡ್ ವೀಡಿಯೋಸ್ ಆ್ಯಕ್ಸಸ್ ಕೂಡ ಇರುತ್ತೆ. ಆನ್ಲೈನ್ ಅವ್ರಿಗೂ ಇರುತ್ತೆ, ಆಫ್ಲೈನ್ ಅವ್ರಿಗೂ ಇರುತ್ತೆ. ಬಟ್ ಆಫ್ಲೈನ್ ಅವ್ರಿಗೆ ಏನು ಒಂದು ಅಡ್ವಾಂಟೇಜ್ ಅಂದರೆ ದೇ ಕ್ಯಾನ್ ಅಟೆಂಡ್ ದ ಕ್ಲಾಸಸ್ ಈದರ್ ಇನ್ ಆನ್ಲೈನ್ ಆರ್ ಆಫ್ಲೈನ್. ಸೊ ಆಫ್ಲೈನ್ ಅಟೆಂಡ್ ಮಾಡ್ದಲ್ಲೇ ಇರೋ ದಿನ ಆನ್ಲೈನ್ ಅಟೆಂಡ್ ಮಾಡ್ಬೋದು ಅಥವಾ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಕೇಳ್ಬೋದು. ಸೊ ರೆಕಾರ್ಡಿಂಗ್ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ 12th January ಟೆಸ್ಟ್ ಸೀರೀಸು ಸ್ಟಾರ್ಟ್ ಆಗಿದೆ KAS ಮೇನ್ಸ್ಗೆ ಟೆಸ್ಟ್ ಸೀರೀಸ್. ಸೊ ಟೆಸ್ಟ್ ಸೀರೀಸು ಏನೇನಿದೆ, ಯಾವ್ಯಾವ ಥರ ಇದೆ ಅದರಲ್ಲೂ 4 ಥರ ಬರುತ್ತೆ. ಅದನ್ನು ಮುಂದೆ ನಾನು ಹೇಳ್ತೀನಿ. ಓಕೆ, ಸೊ ಕ್ಲಾಸಸ್ ಅಲ್ದಲ್ಲೇ ಮಾಡ್ಯೂಲ್ ಕ್ಲಾಸಸ್ ಅಂತ ನಾವು ಮಾಡ್ತಾಯಿದ್ದೀವಿ. ಸೊ ಮಾಡ್ಯೂಲ್ ಕ್ಲಾಸಸ್ ಅಂತ ಬಂದಾಗ ಇವಾಗ ನಿಮಗೆ 4 ಪೇಪರ್ಸ್ ಇದೆ, GS 1, 2, 3 ಆ್ಯಂಡ್ 4. ಸೊ ಅದರಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಸೊ GS 1ನಲ್ಲಿ 2ನಲ್ಲಿ 3ನಲ್ಲಿ 3 ಸೆಕ್ಷನ್ಸ್ ಇದೆ ಇಂಡಿವಿಜುವಲ್ ಆಗಿ. ಅದಲ್ಲದೆ ಎಥಿಕ್ಸ್ 3 ಸೆಕ್ಷನ್ಸ್ ಇದ್ದರೂ ಎಥಿಕ್ಸ್ ಆಸ್ ಅ ಹೋಲ್ ಪೇಪರ್ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಫುಲ್ ನೀವು ಕ್ಲಾಸಸ್ ತೊಗೊಳಕ್ಕೆ ಆಗಲಿಲ್ಲ ಅಂದ್ರೂ ನಿಮಗೆ ಕಷ್ಟ ಆಗುವಂಥ ಮಾಡ್ಯೂಲ್ಸು ಅಥವಾ ನಿಮಗೆ ಕಷ್ಟ ಆಗುವಂಥ ಸಬ್ಜೆಕ್ಟ್ಸ್ದು ಕ್ಲಾಸಸ್ ಮಾತ್ರ ಬೇಕು ಅಂದರೆ ಸೊ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೆ ನಾವು KAS ಮಾಡ್ಯೂಲ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀವಿ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ಯೂಲ್ ಕ್ಲಾಸ್ನ ಅನಿಲ್ ಸರ್ ಮಾಡ್ತಾರೆ. ಸೊ ಇದು ಕೂಡ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಇರುತ್ತೆ. ಸೊ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಸಿಗುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಅದಲ್ಲದೆ ನಿಮಗೆ 2 ಫ್ರೀ ಟೆಸ್ಟ್ ಸಿಗುತ್ತೆ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ನಿಮಗೆ 2 ಫ್ರೀ ಫುಲ್ ಲೆಂತ್ ಟೆಸ್ಟ್ ಸಿಗುತ್ತೆ. ಓಕೆ, ಸೊ ಅದು 125 ಮಾರ್ಕ್ಸ್ ಆದರೂ ಆಗಿರ್ಬೋದು, ಫುಲ್ ಲೆಂತ್ ಆದರೂ ಆಗಿರ್ಬೋದು, ಬಟ್ ನಿಮಗೆ ಫ್ರೀ ಟೆಸ್ಟ್ ಸಿಗುತ್ತೆ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇದೇ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲದೆ ಬೇರೆ ಬೇರೆ ಮಾಡ್ಯೂಲ್ಸ್ ಕೂಡ ಇದೆ. ಸೊ ಯಾವ್ಯಾವ್ದಿದೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಒಂದು ಮಾಡ್ಯೂಲ್ ಇದೆ. ಪ್ಲಸ್ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ GS 3ನಲ್ಲಿ ಏನು ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2 ಇದೆ ಅದಕ್ಕೂ ಕೂಡ ಮಾಡ್ಯೂಲ್ಸ್ ಇದೆ. ಸೊ ಅದನ್ನು ನಾನೇ ತೊಗೊಳ್ತೀನಿ. ಸೊ ಇದರಲ್ಲೂ ಅಷ್ಟೇ ನಿಮಗೆ ಎಲ್ಲ ಡಿಸ್ಕಷನ್ಸ್ ಇರುತ್ತೆ. ಇದು 16th January ಸ್ಟಾರ್ಟ್ ಆಗ್ತಾ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಯೂಲು. ಸೊ ನಿಮಗೆ ಎಲ್ಲ ಡಿಸ್ಕಷನ್ಸ್ ಇರುತ್ತೆ, ಕಂಪ್ಲೀಟ್ ಇಂಗ್ಲೀಷ್ನಲ್ಲಿ ಮಟೀರಿಯಲ್ ಸಿಗುತ್ತೆ. ಪ್ಲಸ್ ಅದಲ್ಲದೆ ನಿಮಗೆ ಇದರಲ್ಲೂ ಕೂಡ ಟೆಸ್ಟ್ಸ್ ಕೊಡ್ತೀವಿ. ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ 2 ಟೆಸ್ಟ್ ಕೊಡ್ತೀವಿ, ಅಗ್ರಿಕಲ್ಚರಿಗೆ 2 ಟೆಸ್ಟ್ ಕೊಡ್ತೀವಿ. ಓಕೆ, ಇದಲ್ಲದೆ ನಿಮಗೆ ಕರ್ನಾಟಕ ಹಿಸ್ಟ್ರಿ ಇನ್ ದ ಸೆನ್ಸ್ ನಿಮಗೆ ಕರ್ನಾಟಕ ಹಿಸ್ಟ್ರಿ ಮೇಲೆ 4 ಯೂನಿಟ್ಸ್ ಇದೆ. ನಿಮಗೆ ಹಿಸ್ಟ್ರಿ ಪೇಪರ್ 1ನಲ್ಲಿ GS 1ನಲ್ಲಿ ಫಸ್ಟ್ ಸೆಕ್ಷನ್ನಲ್ಲಿ ಕರ್ನಾಟಕ ಹಿಸ್ಟ್ರಿ ಎಕ್ಸ್ಕ್ಲೂಸಿವ್ ಅಂತ 4 ಯೂನಿಟ್ಸ್ ಇದೆ. ಅದು ಅಲ್ಲದೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅದರಲ್ಲಿ 1 ಯೂನಿಟ್ ಇದೆ. ಪ್ಲಸ್ ಮಾಡರ್ನ್ ಹಿಸ್ಟ್ರಿ 1 ಯೂನಿಟ್ ಇದೆ ಅಲ್ವಾ. ಸೊ ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಅಂತ ಮೆನ್ಷನ್ ಮಾಡಿದರೂ ಸಹ ಸೊ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಹೋಲ್ ಹಿಸ್ಟ್ರಿ ಸೆಕ್ಷನ್. ಓಕೆ, ಸೊ GS 1 ಸೆಕ್ಷನ್ 1.
ಹೋಲ್ ಹಿಸ್ಟ್ರಿ ಸೆಕ್ಷನ್ ಅಂತಲೇ ನೀವು ಕನ್ಸಿಡರೇಷನಿಗೆ ತೊಗೊಳ್ಳಿ. ಸೊ ಅದರಲ್ಲೂ ಕೂಡ ನಿಮಗೆ 2 ಟೆಸ್ಟ್ ಸಿಗುತ್ತೆ. ಓಕೆ, ಹಿಸ್ಟ್ರಿ ಮಾಡ್ಯೂಲಲ್ಲಿ. ಸೊ ಕಮಿಂಗ್ ಟು ಎಥಿಕ್ಸ್. ಸೊ ಎಥಿಕ್ಸ್ ನಿಮ್ಗೆ ಖಂಡಿತವಾಗ್ಲೂ ಗೊತ್ತು, ಎಥಿಕ್ಸ್ ಪೇಪರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಮ್ಮ ಎವ್ಯಾಲ್ಯೂಯೇಷನಲ್ಲಿ, KAS ಮೇನ್ಸ್ ಎವ್ಯಾಲ್ಯೂಯೇಷನಲ್ಲಿ. ಸೊ ಎಥಿಕ್ಸ್ ಆ್ಯಂಡ್ essay, they are the 2 papers which can fetch you maximum marks. ಎಥಿಕ್ಸ್ ಆ್ಯಂಡ್ essay. ಅದನ್ನು ಬಿಟ್ಟು ಬೇರೆ GS1, GS2, GS3 ಅದು ಇಂಡಿವಿಜುವಲ್ ಅವರವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕ್ಸ್ನ ಫೆಚ್ ಮಾಡೋದು. ಬಟ್ ಎಥಿಕ್ಸ್ ಆ್ಯಂಡ್ essay ಏನಿದೆ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ನ ತೊಗೊಳ್ಬೋದು ಅಲ್ವಾ. ಸೊ ಎಥಿಕ್ಸ್ ಮಾಡ್ಯೂಲು ಸಂಕೇತ್ ರೆಡ್ಡಿ ಸರ್ ಮಾಡ್ತಾರೆ. ಸೊ ಅದರಲ್ಲೂ ನಿಮಗೆ 2 ಟೆಸ್ಟ್ಸು ಸಿಗುತ್ತೆ. ಸೊ ಇವಾಗ ಫಸ್ಟ್ ಸ್ಟಾರ್ಟ್ ಆಗ್ತಿರೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಯೂಲು. ಅದಾದಮೇಲೆ ಒಂದೊಂದೇ ಮಾಡ್ಯೂಲ್ನ ನಾವು ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಕ್ಲಾಸಸ್ ಆ್ಯಂಡ್ ಮಾಡ್ಯೂಲ್ಸ್ ಆಯಿತು. ನೆಕ್ಸ್ಟು essay ಚೇತನ್ ಸರು, ಇವರು ನಮ್ಮ ಇನ್ಸ್ಟಿಟ್ಯೂಟು 2015 KS ಪಾಸ್ಔಟು. ಇವಾಗ ಅಟ್ ಪ್ರೆಸೆಂಟ್ ಅವರು ಡಿಸ್ಟ್ರಿಕ್ಟ್ ಟ್ರೆಷರಿ ಆಫೀಸರ್ ಆಗಿದ್ದಾರೆ. ಸೊ ಅವರು essay ಸ್ಟ್ರಾಟಜಿ ಹೇಗೆ ಮಾಡ್ಕೊಬೇಕು, ಪ್ಲಾನಿಂಗ್ ಹೇಗೆ ಮಾಡ್ಕೊಬೇಕು ಅಂತ ಸೊ essay ಕ್ಲಾಸ್ನ ಮಾಡಿದರು. ಸೊ ಅದರದ್ದು ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ ಯೂಟ್ಯೂಬ್ನಲ್ಲಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ರೆಫರ್ ಇಟ್. ಸೊ ಇದಲ್ಲದೆ ನಾವು ಮಂತ್ಲಿ ಟ್ವೈಸ್, ಸೊ ಒಂದು ತಿಂಗಳಲ್ಲಿ 2 ಸರಿ ನಾವು essay ಹೇಗೆ ಬರೆಯೋದು ಆಯಿತಾ, essay ರಿಲೇಟೆಡ್ ಕ್ಲಾಸಸ್ನೂ ಕೂಡ ಮಾಡ್ತೀವಿ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕಳಿಸ್ಬಿಟ್ಟು essay ರಿಲೇಟೆಡ್ ಕ್ಲಾಸ್ ಕೂಡ ಮಾಡ್ತೀವಿ. ಜೊತೆಗೆ ನಿಮಗೆ ಒನ್ ಫೀಡ್ಬ್ಯಾಕ್ ಕೂಡ ಇರುತ್ತೆ. ನೀವು ನಾವು ಟಾಪಿಕ್ಸ್ ಕೊಡ್ತೀವಿ, ನೀವು essayನ ಬರಿಬೇಕಾಗತ್ತೆ. ಸೊ ಒನ್ ಫೀಡ್ಬ್ಯಾಕ್ ಇರುತ್ತೆ. ಸೊ ಮಂತ್ಲಿ ಟ್ವೈಸ್ ಇರುತ್ತೆ essay ಸೆಷನ್ಸ್ ನಿಮಗೆ. ಓಕೆ, ಸೊ essay ನಿಮಗೆ ಗೊತ್ತಿದೆ essay ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ. ಸೊ 250 ಮಾರ್ಕ್ಸು 2 essay ಇರುತ್ತೆ. ಸೊ 2014 ಆ್ಯಂಡ್ 15 ಬ್ಯಾಚ್ ನೋಟಿಫಿಕೇಷನಲ್ಲಿ ಸೊ 4 essaysನ ಕೊಟ್ಬಿಟ್ಟು ರೈಟ್ ಎನಿ 1 essay ಅಂತ ಆಪ್ಷನ್ ಕೊಟ್ಟಿದ್ರು. ಬಟ್ ಲಾಸ್ಟ್ ನೋಟಿಫಿಕೇಷನ್ ಲಾಸ್ಟ್ ಎಕ್ಸಾಮ್ ಏನಿತ್ತು 2020 ಬ್ಯಾಚ್, ಅಲ್ಲಿ ಜಸ್ಟ್ ಎಲ್ಲರಿಗೂ ಫಸ್ಟ್ essay ಒಂದೇ ಒಂದು ಕೊಟ್ಟಿದ್ರು, ಸೆಕೆಂಡ್ essay ಒಂದೇ ಒಂದು ಕೊಟ್ಟಿದ್ರು. ಸೊ ಎಲ್ಲರೂ ಅದನ್ನೇ ಬರಿಬೇಕಾಗಿತ್ತು. ಓಕೆ, ಸೊ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ. ಅದು ಅಡ್ವಾಂಟೇಜು, ಯಾಕಂದರೆ ಎಲ್ಲರಿಗೂ ಒಂದೇ essay ಕೊಟ್ಟಾಗ ಸೊ ಅದೊಂಥರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ, ಎಲ್ಲರೂ ಬರೀತಾರೆ. ಓಕೆ, ಬಟ್ ಡಿಸಡ್ವಾಂಟೇಜು ಏನು ಅಂದರೆ ಎಲ್ಲರೂ ಅದನ್ನೇ ಬರೀತಾರೆ. ಓಕೆ, ಸೊ ಎಲ್ಲರೂ ಒಂದೇ ಕಂಟೆಂಟ್ ಏನೇನು ಓದಿದ್ದಾರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಸೊ ಎಲ್ಲರೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಏನಿದೆ ಅದನ್ನೇ ಎಲ್ಲರೂ ಬರೀತಾರೆ ಅಲ್ವಾ. ಸೊ ನೀವು ಹೇಗೆ ನಿಮ್ಮ ಆನ್ಸರ್ನ ಅಥವಾ ನಿಮ್ಮ essayನ ಇನ್ನೂ ಹೇಗೆ ನೀವು ವ್ಯಾಲ್ಯೂ ಅಡಿಷನ್ ಮಾಡ್ಕೊಬೋದು ಆಯಿತಾ. ಸೊ ಅದ್ರ ಮೇಲೆ ನಿಮಗೆ ಕ್ಲಾಸಸ್ ಇರುತ್ತೆ, essay ಮಾಡ್ಯೂಲ್ ಕ್ಲಾಸಸ್. ಓಕೆ, ಕಮಿಂಗ್ ಟು ಮೇನ್ಸ್ ಟೆಸ್ಟ್ ಸೀರೀಸ್. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ಪ್ರೋಗ್ರಾಮ್ ಆಫ್ ಕ್ರೆಡೆನ್ಸ್ IAS. ಓಕೆ, ಸೊ ಯಶಸ್ 2024. ಓಕೆ, ಮೇನ್ಸ್ ಟೆಸ್ಟ್ ಸೀರೀಸು. ಇದರಲ್ಲಿ ನಿಮಗೆ ಮೇನ್ಸ್ ಟೆಸ್ಟ್ ಸೀರೀಸ್ನಲ್ಲಿ ನಿಮಗೆ ಅದರಲ್ಲೇ 4 ಥರ ಇದೆ. ಒಂದೇನು ಅಂದರೆ KS ಮೇನ್ಸ್ 82 ಟೆಸ್ಟ್ಸ್ ಇದೆ. ಓಕೆ, ಸೊ ಇದು ಹೇಗಿರುತ್ತೆ ಅಂದರೆ ಎಲ್ಲ 4 GS ಪೇಪರ್ಸ್ನಲ್ಲೂ ಯೂನಿಟ್ ವೈಸ್ ಟೆಸ್ಟ್ ಇರುತ್ತೆ. ಓಕೆ, ಲಾಸ್ಟಿಗೆ 2 ಸೆಟ್ ಫುಲ್ ಲೆಂತ್ ಇರುತ್ತೆ. ಸೊ ಇಟ್ ಈಸ್ 82 ಟೆಸ್ಟ್ಸ್. ಸೊ ನೀವು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಟೈಮ್ ಟೇಬಲ್, ಸೊ ಒಂದು ಟೆಸ್ಟಿಗೆ ಮ್ಯಾಕ್ಸಿಮಮ್ 2 ಡೇಸಿಂದ 3 ಡೇಸ್ವರೆಗೂ ಟೈಮ್ ಇರುತ್ತೆ. ಸೊ ಯೂನಿಟ್ ವೈಸು ನೀವು ಟೆಸ್ಟು ಬರೀಬೋದು. ಓಕೆ, ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನನಗೆ ಬರೆಯೋಕ್ಕಾಗಲ್ಲ, ನಾನು ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ, ನಾನು ವರ್ಕಿಂಗ್ ಇದ್ದೀನಿ ಅಥವಾ ಮತ್ತೊಂದಿದ್ದೀನಿ, ನಾನು ಓದ್ತಾ ಇದ್ದೀನಿ, ಆ ಥರ ಏನಾದ್ರು ಇದ್ದರೆ ಸೊ ನಿಮಗೆ KS ಮೇನ್ಸ್ 30 ಟೆಸ್ಟ್ಸ್ ಇದೆ. ಓಕೆ, ಸೊ ಇದನ್ನು ನೀವು ತೊಗೊಳ್ಬೋದು. ಇದು ಹೇಗೆ ಅಂದರೆ ನಾವು ಸೆಕ್ಷನ್ನ ಮಿಕ್ಸ್ ಮಾಡಿರ್ತೀವಿ ಆಯಿತಾ. ಸೊ GS1ನಲ್ಲಿ, GS2, GS3ನಲ್ಲಿ ನಾವು ಸೆಕ್ಷನ್ಸ್ ಯೂನಿಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಟೆಸ್ಟ್ನ ಫ್ರೇಮ್ ಮಾಡಿರ್ತೀವಿ. ಇದರಲ್ಲೂ ಕೂಡ ನಿಮಗೆ ಲಾಸ್ಟಿಗೆ 2 ಫುಲ್ ಲೆಂತ್ ಟೆಸ್ಟ್ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೂ ಒಂದಿದೆ ಏನಂದರೆ ವಿತ್ ಮಟೀರಿಯಲ್ಸ್. ಸೊ ನಿಮಗೆ ವಿತೌಟ್ ಮಟೀರಿಯಲ್ಸುವೆ ಆ್ಯಂಡ್ ವಿತ್ ಮಟೀರಿಯಲ್ಸು ಇನ್ ಇಂಗ್ಲೀಷ್ ಮೀಡಿಯಮ್. ಓಕೆ, ಸೊ ನೀವು ವಿತೌಟ್ ಮಟೀರಿಯಲ್ಸು ತೊಗೊಳ್ಬೋದು, ವಿತ್ ಮಟೀರಿಯಲ್ವೇ ನೀವು ಟೆಸ್ಟ್ನ ತೊಗೊಳ್ಬೋದು. ಸಿನಾಪ್ಸಿಸ್ಸು ಎಲ್ಲದಕ್ಕೂ ಸಿಗುತ್ತೆ. 82 ಟೆಸ್ಟ್ಸಿಗೆ ಸಿನಾಪ್ಸಿಸ್ ಇರಲ್ಲ, ಯಾಕಂದರೆ ಅದು ಯೂನಿಟ್ ವೈಸ್ ಇರುತ್ತೆ. ನಿಮಗೆ ಒಂದೊಂದು ಯೂನಿಟಲ್ಲಿ ನಿಮಗೆ ಹಾರ್ಡ್ಲಿ 3 to 4 ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ಅದು ಸಣ್ಣ ಟೆಸ್ಟ್ ಇರುತ್ತೆ. ಸೊ ಅದ್ರ ಡ್ಯೂರೇಷನ್ನು ಬಂದು ನಿಮಗೆ 25 ಮಿನಿಟ್ಸಿಂದ 35 ಮಿನಿಟ್ಸ್, ಮ್ಯಾಕ್ಸಿಮಮ್ 45 ಮಿನಿಟ್ಸಿಗಿರುತ್ತೆ. ಓಕೆ, ಸೊ ಅದಕ್ಕೆ 82 ಟೆಸ್ಟ್ಸಲ್ಲಿ ನಿಮಗೆ ಸಿನಾಪ್ಸಿಸ್ ಸಿಗಲ್ಲ. ಲಾಸ್ಟ್ ಫುಲ್ ಲೆಂತ್ ಟೆಸ್ಟಿಗೆ ನಿಮಗೆ ಸಿನಾಪ್ಸಿಸ್ ಸಿಗುತ್ತೆ. ಓಕೆ, ಬಟ್ 30 ಟೆಸ್ಟ್ಸಲ್ಲಿ ನಿಮಗೆ ಎಲ್ಲ ಟೆಸ್ಟಿಗೂ ಸಿನಾಪ್ಸಿಸ್ ಸಿಗುತ್ತೆ. ಓಕೆ, ಯಾಕಂದರೆ ಅದರಲ್ಲಿ ಇದರ್ 125 ಮಾರ್ಕ್ಸಿಗೆ ಟೆಸ್ಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ
250 ಮಾರ್ಕ್ಸಿಗೆ ಟೆಸ್ಟ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೆಲ್ಲದಕ್ಕೂ ನಿಮಗೆ ಸಿನಾಪ್ಸಿಸ್ ಸಿಗುತ್ತೆ. ಸೊ ಬಟ್ ಏನಂದರೆ ಇದು ವಿತೌಟ್ ಮಟೀರಿಯಲ್ಸು ನೀವು ತೊಗೊಳ್ಬೋದು, ವಿತ್ ಮಟೀರಿಯಲ್ಸು ಕೂಡ ನೀವು ತೊಗೊಳ್ಬೋದು. ಓಕೆ, ಯುವರ್ ಕನ್ವೀನಿಯನ್ಸ್. ಸೊ ಲಾಸ್ಟಿಗೆ ಬಂದು 20 ಟೆಸ್ಟ್. ಇದು ಯಾರಾದರೂ ವರ್ಕಿಂಗ್ ಇರ್ತಾರೆ, ಅವ್ರಿಗೆ ತುಂಬಾ ಟೈಮ್ ಕೊಡೋಕ್ಕಾಗಲ್ಲ, ಇಲ್ಲ ವೆಟರನ್ಸ್ ಇರ್ತಾರೆ. ಸೊ ಲಾಸ್ಟು ಅದ್ರ ಲಾಸ್ಟ್ ನೋಟಿಫಿಕೇಷನಲ್ಲೆಲ್ಲ ಮೇನ್ಸು ಇಂಟರ್ವ್ಯೂಗೆಲ್ಲ ಹೋಗಿ ಬಂದಿರ್ತಾರೆ. ಸೊ ಅಂಥವ್ರಿಗೆ ಜಸ್ಟು ಪ್ರಾಕ್ಟೀಸಿಗೆ ಅಂತ 20 ಟೆಸ್ಟ್ಸ್. ಓಕೆ, ಸೊ ಇದರಲ್ಲೂ ಲಾಸ್ಟಿಗೆ ನಿಮಗೆ ಫುಲ್ ಲೆಂತ್ 2 ಫುಲ್ ಲೆಂತ್ ಸೆಟ್ಟು ನಿಮಗೆ ಸಿಗುತ್ತೆ. ಅದಕ್ಕೂ ನಿಮಗೆ ಸಿನಾಪ್ಸಿಸ್ ಸಿಗುತ್ತೆ. ಓಕೆ, ಸೊ ಏನಕ್ಕೆ ಟೆಸ್ಟ್ ಸೀರೀಸ್ ಬರೀಬೇಕು? ಸೊ ಟೆಸ್ಟ್ ಸೀರೀಸು ಎಲ್ಲ ಮಾಡ್ತಾರೆ ಅಲ್ವಾ? ಸೊ ಏನಕ್ಕೆ ನಾನು ಟೆಸ್ಟ್ ಸೀರೀಸ್ ಬರಿತೀನಿ? ಸೊ ನನಗೆ ಟೆಸ್ಟ್ ಸೀರೀಸ್ ಬರೆದಾಗ ನನಗೆ ಗೊತ್ತಾಗುತ್ತೆ, ನಿಮಗೆ ಇವ್ಯಾಲ್ಯೂಯೇಷನ್ ಮಾಡಿಕೊಂಡಾಗ ಎಲ್ಲದಕ್ಕೂ 1-on-1 ಮೆಂಟರಿಂಗ್ ಇರುತ್ತೆ. ಸೊ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ಸು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಪ್ಲಸ್ ಆಮೇಲೆ 1-3-4 ಡೇಸ್ ಟೈಮ್ ತೊಗೊಂಡು ವ್ಯಾಲ್ಯೂಯೇಷನ್ ಆದಮೇಲೆ ನಿಮ್ಮನ್ನ ಕರಿತೀವಿ. ಸೊ ನಿಮಗೆ ನೀವು ಆನ್ಲೈನಾದ್ರು ಬರೀರಿ, ಆಫ್ಲೈನ್ ಆದರೂ ಬರೀರಿ. ಸೊ ಆನ್ಲೈನಲ್ಲಿ ಬರೆದ್ರೆ ಆನ್ಲೈನಲ್ಲೇ ಫೀಡ್ಬ್ಯಾಕ್ ಸಿಗುತ್ತೆ, ಆಫ್ಲೈನಲ್ಲಿ ಬರೆದ್ರೆ ಇಲ್ಲಿ ಬಂದುಬಿಟ್ಟು ಫೀಡ್ಬ್ಯಾಕ್ ತೊಗೊಂಡು ಹೋಗ್ತೀರಾ. ಓಕೆ, ಸೊ ನಿಮಗೆ ಸಬ್ಜೆಕ್ಟ್ ಎಕ್ಸ್ಪರ್ಟೇ ನಿಮಗೆ 1-on-1 ಮೆಂಟರಿಂಗ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಯು ಹ್ಯಾವ್ ಟು ರೈಟ್, ವಾಟ್ ಯು ಶುಡ್ ಹ್ಯಾವ್ ರಿಟನ್ ಆ್ಯಂಡ್ ವಾಟ್ ಶುಡ್ ನಾಟ್ ಹ್ಯಾವ್ ರಿಟನ್ ಅಂತ ಅಲ್ವಾ? ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಫ್ರೇಮಿಂಗ್ ಆಫ್ ಆನ್ಸರ್ಸ್, ಒಂದು ಸ್ಟ್ರಕ್ಚರ್ ಇರುತ್ತೆ ಅಲ್ವಾ ಎಲ್ಲ ಆನ್ಸರ್ಸು ಬರೆಯೋದಕ್ಕೆ. ಸುಮ್ಮನೆ ಹೆಫಜಾರ್ಡಾಗಿ ನನಗೇನೇನು ತಲೆನಲ್ಲಿದೆ ಅದನ್ನು ನಾನು ಬರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಆದಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಪ್ರತಿಯೊಂದು ಆನ್ಸರ್ನ ಹೇಗೆ ನಾವು ಸ್ಟ್ರಕ್ಚರ್ ಮಾಡಬೇಕು ಅಂತ. ಸೊ ಇವಾಗ ಏನು ಸ್ಟ್ರಕ್ಚರ್ ಇರುತ್ತೆ? ಯೂಶ್ವಲಿ ಆನ್ಸರ್ ಇಂಟ್ರೊಡಕ್ಷನ್ ಇರುತ್ತೆ, ಓಕೆ, ಬಾಡಿ ಪಾರ್ಟ್ ಇರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಸೊ ಕ್ರೆಡೆನ್ಸ್ ಐಎಸಿಂದ ಅನಿಲ್ ಸರು ಹೇಗೆ ಆನ್ಸರ್ನ ಬರೀಬೇಕು ಅಂತನೂ ಒಂದು ವಿಡಿಯೋ ಮಾಡಿದ್ದಾರೆ, ನಿಮ್ಗದು ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ನೀವು ಬೇಕಾದರೆ ಅದನ್ನ ಹೋಗಿ ನೋಡ್ಬೋದು. ಓಕೆ, ಸೊ ಹೌ ಟು ರೈಟ್ ಆನ್ಸರ್ಸ್ ಇನ್ ಟೆಸ್ಟ್ ಸೀರೀಸ್, ಓಕೆ, ಅಥವಾ ಆನ್ಸರ್ ರೈಟಿಂಗ್ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅಂತ ಅನಿಲ್ ಸರ್ದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ವಿಚ್ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ನೆಕ್ಸ್ಟ್ ಆರ್ಟ್ ಆಫ್ ಡಿಕೋಡಿಂಗ್ ದ ಕ್ವೆಶನ್ಸ್. ಸೊ ಯಾವತ್ತೂ ನಾವು ಆನ್ಸರ್ ಬರೆಯೋಕ್ಕಿಂತ ಮುಂಚೆ ನಮಗೆ ಕ್ವೆಶನ್ ಏನು ಅಂತ ಅರ್ಥ ಆಗಿರಬೇಕು ಅಲ್ವಾ? ಸೊ ಕ್ವೆಶನಲ್ಲಿ ಅವ್ರು ಏನು ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಆರ್ಟ್ ಆಫ್ ಡಿಕೋಡಿಂಗ್ ದಿ ಕ್ವೆಶನ್ಸ್. ಸೊ ನಿಮಗೆ ಟೆಸ್ಟ್ ಸೀರೀಸ್ ಬರೆದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಲ್ವಾ? ಸೊ ನಿಮ್ಗೆ ಆವಾಗ ಗೊತ್ತಾಗುತ್ತೆ ನಾನು ಹೇಗೆ ಕ್ವೆಶನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ಕರೆಂಟ್ ಅಫೇರ್ಸ್. ಸೊ ಇವಾಗ ನೀವು ಲಾಸ್ಟ್ 2020 ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾಟಿಕ್ ಪಾರ್ಟ್ ಮೇಲೆ ಅವರು ಕ್ವೆಶನ್ಸ್ಗಿಂತ ಸೊ ಏನು ಪ್ರಚಲಿತವಾಗಿ ಏನೇನು ಕರೆಂಟ್ ಅಫೇರ್ಸ್ ಏನಿದೆ ಅದಕ್ಕೆ ಲಿಂಕ್ ಮಾಡಿನೇ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಈ ಸರಿನೇ ಇನ್ನೂ ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ ಕ್ವೆಶನ್ ಸೆಟ್ಟಿಂಗ್. ಯಾಕಂದರೆ ನೀವೆಲ್ಲ ಪ್ರಿಲಿಮ್ಸ್ ಕ್ವೆಶನ್ ಪೇಪರ್ ಹೇಗಿತ್ತು ಅಂತ ನೋಡಿದ್ದೀರಾ. ಸೊ ಈಗಾಗಲೇ ನಿಮಗೆ ಅರ್ಥ ಆಗಿರುತ್ತೆ. ಸೊ ಮುಂಚಿನ ಹಳೆ ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇಲ್ಲ KPSC ಅಂತ. ಸೊ ಯು ಕೆ ನಾಟ್ ಎಕ್ಸ್ಪೆಕ್ಟ್ ಓನ್ಲಿ ಸ್ಟಾಟಿಕ್ ಕ್ವೆಶನ್ಸ್. ಸೊ ಏನೇ ಕ್ವೆಶನ್ಸ್ ಇದ್ರೂ ನಿಮಗೆ ಅನಾಲಿಟಿಕಲ್ ವೇನಲ್ಲಿ ಅವ್ರು ಕೇಳಿರ್ತಾನೆ, ಪ್ಲಸ್ ಕರೆಂಟ್ ಅಫೇರ್ಸ್ ರಿಲೇಟೆಡಾಗಿ ಕೇಳಿರ್ತಾರೆ. ಸೊ ನಮ್ಮ ಟೆಸ್ಟ್ ಸೀರೀಸ್ ಕ್ವೆಶನ್ಸ್ ಕೂಡ ಅದೇ ರೀತಿ ಇದೆ. ಸೊ ವಿ ಹ್ಯಾವ್ ಮೇಡ್ ಇಟ್ ಇನ್ ಅಲೈನ್ಡ್ ಆರ್ ಕ್ವೆಶನ್ಸ್ ಆರ್ ಅಲೈನ್ಡ್ ವಿತ್ ದಿ ಕರೆಂಟ್ ಅಫೇರ್ಸ್. ಓಕೆ, ಸೊ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಇಲ್ಲೇ ಬಂದು ನೀವು ಟೆಸ್ಟ್ ಬರೆಯೋದ್ರಿಂದ ಅಥವಾ ಆನ್ಲೈನೇ ನೀವು ಟೆಸ್ಟ್ ಬರೆಯೋದ್ರಿಂದ ನೀವು ಕರೆಕ್ಟಾಗಿ ಇಷ್ಟು ಟೈಮ್ನಲ್ಲೇ, ಈಗ ಫಾರ್ ಎಕ್ಸಾಂಪಲ್ 125 ಮಾರ್ಕ್ಸ್ ಪೇಪರ್ ಅಂದರೆ ನಿಮಗೆ 1.5 hours ಟೈಮ್ ಇರುತ್ತೆ. ಸೊ ಕರೆಕ್ಟಾಗಿ ನಿಮಗೆ ಎಕ್ಸಾಮ್ ಎನ್ವಿರಾನ್ಮೆಂಟೇ ಇರುತ್ತೆ. ಎಕ್ಸಾಮ್ನಲ್ಲೂ ಅಷ್ಟೇ ಟೈಮ್ ಕೊಡ್ತಾರಲ್ವಾ. ಸೊ 250 ಮಾರ್ಕ್ಸ್ ಅಂದರೆ 3 hours ಪೇಪರ್ ಅಲ್ವಾ. ಸೊ ನಿಮಗೆ ಅದನ್ನೇ ಕರೆಕ್ಟಾಗಿ ನೀವು ಎಫೆಕ್ಟಿವ್ ಆಗಿ ಹೇಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಾನು 1.5 hours ಅಥವಾ 250 ಮಾರ್ಕ್ಸ್ ಪೇಪರ್ ಅಂದರೆ 3 hours ಅಥವಾ 82 ಟೆಸ್ಟಲ್ಲಿ ಯೂನಿಟ್ ವೈಸ್ ಅಂದರೆ ನಿಮಗೆ 25 minutesಲ್ಲಿ 4 ಕ್ವಶನ್ ಬರೆಯೋದು, 35 minutesಲ್ಲಿ 5 ಕ್ವಶನ್ ಬರೆಯೋದು, ಹೇಗೆ ನಾನು ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಪ್ರತಿಯೊಂದು ಪೇಪರು ವ್ಯಾಲ್ಯೂಯೇಷನ್ ಆದಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಫೀಡ್ಬ್ಯಾಕ್ ಕೊಡ್ತಾ ಇರ್ತೀವಿ. ಆ್ಯಂಡ್ ಪರ್ಸ್ನಲ್ ಗೈಡೆನ್ಸ್ ಏನಕ್ಕೆ ಅಂದರೆ ನಾವು ಕ್ಲಾಸಲ್ಲಿ ಕೂತ್ಕೊಂಡು ಎಲ್ಲರಿಗೂ ಫುಲ್ಲು ಓವರಾಲ್ ಆಗಿ ಜನರಲ್ ಆಗಿ ಫೀಡ್ಬ್ಯಾಕ್ನ ಕೊಡಲ್ಲ, 1-on-1 ಫೀಡ್ಬ್ಯಾಕ್ ಇರೋದ್ರಿಂದ ಸೊ ಪರ್ಸ್ನಲ್ ಆಗಿ ನಿಮಗೆ ಗೊತ್ತಾಗುತ್ತೆ ನೀವು ಏನು ಬರೀಬೇಕಿತ್ತು, ಏನು ಬರೀಬಾರ್ದಿತ್ತು ಅಂತ. ಆ್ಯಂಡ್ ಆಬ್ವಿಯಸ್ಲಿ ಆಸ್ ಐ ಟೋಲ್ಡ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಸೊ ನೀವು ಯಾವ ಮೋಡಲ್ಲಾದ್ರೂ ನೀವು ಬರೆಯುವುದು ಆ್ಯಸ್ ಪರ್ ಯುವರ್ ಕನ್ವೀನಿಯನ್ಸ್. ಓಕೆ, ಸೊ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ 12th January. ಸೊ ಇವತ್ತು 12th January. ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆ ಟೆಸ್ಟ್ ಸೀರೀಸು. ನೀವು ಬೇಕಾದರೆ ಫೋನ್ ಮಾಡಿಬಿಟ್ಟು ನೀವು ಅಲ್ಲಿ ಏನೇನು ಡೀಟೇಲ್ಸ್ ಬೇಕು, ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ಈ ನಂಬರಿಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು. ಸೊ ಅದು ಟೆಸ್ಟ್ ಸೀರೀಸ್ ಆಯಿತು. ಓಕೆ, ಸೊ ನೌ ವಿ ಹ್ಯಾವ್ ಕಮ್ ಅಪ್ ವಿತ್ ಅ ನ್ಯೂ ಇನಿಷಿಯೇಟಿವ್ ದಿಸ್ ಟೈಮ್. ಸೊ ಇದು ಲಾಸ್ಟ್ ಟೈಮ್ ಎಲ್ಲ ಇರಲಿಲ್ಲ, ಇವಾಗ ಹೊಸದಾಗಿ ಇನಿಷಿಯೇಟಿವ್ ಬಂದಿದೆ. ದಿಸ್ ಇಸ್ ವೃದ್ಧಿ. ಓಕೆ, ಸೊ ವಾಟ್ ಇಸ್ ದಿಸ್ ವೃದ್ಧಿ? ಆಸ್ ವಿ ಹ್ಯಾವ್ ಮೆನ್ಷನ್, ಇಟ್ ಇಸ್ KAS means answer writing practice. This is not a test, it is an answer writing practice initiative. Okay, ಸೊ ಇಲ್ಲೇನು ಅಂದರೆ ನಿಮಗೆ ಎವ್ರಿ ವೀಕೆಂಡ್ ನೀವು ಟೆಸ್ಟ್ ಬರಿಬೋದು, ಎವ್ರಿ ಸ್ಯಾಟರ್ಡೇ ಆರ್ ಸಂಡೇ ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ಬಟ್ ಟೆಸ್ಟ್ ಟೈಮಿಂಗ್ಸ್ ಏನಿರುತ್ತೆ ಬಿಟ್ವೀನ್ 10 to 5 ಇರುತ್ತೆ.
ಸಂಡೇಸು ನಿಮಗೆ 10 to 2 ಇರುತ್ತೆ. ಓಕೆ, ನೀವು ಸ್ಯಾಟರ್ಡೇ ಆದರೂ ಬರೀರಿ, ಸಂಡೇ ಆದರೂ ಬರೀರಿ. ಸೊ ಕ್ವೆಶನ್ಸು ಬೋತ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡದಲ್ಲಿರುತ್ತೆ. ಓಕೆ, ಸೊ ಬುಕ್ಲೆಟಲ್ಲಿ ಪ್ರಿಂಟ್ ಆಗಿರುತ್ತೆ. ಏನು KPSC ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದೇ ರೀತಿ ಬುಕ್ಲೆಟಲ್ಲೇ ಪ್ರಿಂಟ್ ಆಗಿರುತ್ತೆ. ಸೊ ನಿಮ್ಮದು ಇದು 1 ಟೈಮ್ ರಿಜಿಸ್ಟ್ರೇಷನು, 199 ರುಪೀಸು. ಸೊ ಎಲ್ಲಿವರೆಗೂ ಇರುತ್ತೆ ಇದು ವ್ಯಾಲಿಡಿಟಿ ಅಂದರೆ ನಿಮ್ಮದು ಮೇನ್ಸ್ ಎಕ್ಸಾಮ್ ಆಗೋವರೆಗೂ ಕೂಡ ಇದು ವ್ಯಾಲಿಡಿಟಿ ಇರುತ್ತೆ. ಓಕೆ, ಸೊ ಪ್ರತಿ ವಾರ ನಾವು ಮಂಡೇನೇ ನಿಮಗೆ ಟೈಮ್ ಟೇಬಲ್ ಹಾಕ್ತೀವಿ. ಓಕೆ, ಇಫ್ ಯು ಜಾಯಿನ್ ದಿಸ್ ಇನಿಷಿಯೇಟಿವ್ ಮಂಡೇ ನಿಮ್ಮ ನಂಬರಿಗೆ ಟೈಮ್ ಟೇಬಲ್ ಬರುತ್ತೆ. ಓಕೆ, ಆ ವಾರ ಆ ಸ್ಯಾಟರ್ಡೆ ಅಥವಾ ಸಂಡೇ ಏನು ಟೆಸ್ಟ್ ಇರುತ್ತೆ ಅಂತ ಮಂಡೇ ನಿಮಗೆ ಯೂನಿಟ್ ನಾವು ಮೆನ್ಷನ್ ಮಾಡಿರ್ತೀವಿ. ಇದು ಯೂನಿಟ್ ವೈಸ್ ಟೆಸ್ಟ್. ಓಕೆ, 1 ಯೂನಿಟ್ ಮೇಲೇ ಟೆಸ್ಟ್ ಇರ್ಬೋದು, ಇಲ್ಲ ಅಂದರೆ 2-3 ಯೂನಿಟ್ಸ್ನ ಕ್ಲಬ್ ಮಾಡಿಬಿಟ್ಟು. ಸೊ ಬೇಸ್ಡ್ ಆನ್ ದ ಇಂಪಾರ್ಟೆನ್ಸ್ ಆಫ್ ದೋಸ್ ಯೂನಿಟ್ಸ್ ಇನ್ ದ ಸಿಲೆಬಸ್, ಬೇಸ್ಡ್ ಆನ್ ದಟ್ ವಿ ವಿಲ್ ಗಿವ್ ದ ಸಿಲೆಬಸ್ ಫಾರ್ ದ್ಯಾಟ್ ವೀಕ್ಸ್ ಟೆಸ್ಟ್ ಅಥವಾ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಓಕೆ, ಸೊ ಮಂಡೇ ನಿಮಗೆ ಸಿಗುತ್ತೆ. ಸೊ ನೀವು ಆ ವಾರ ಪೂರ್ತಿ ನೀವು ಅದನ್ನ ಓದ್ಕೊಂಡು ಬಂದು ಸ್ಯಾಟರ್ಡೆ ಅಥವಾ ಸಂಡೇ ನೀವು ಬರೀತೀರ. ಓಕೆ, ಸೊ ಇದು ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂದರೆ, ಸಿ ಫಾರ್ ಎಕ್ಸಾಂಪಲ್ ಇದು ನಮ್ಮದು ವೃದ್ಧಿ ಫಸ್ಟ್ ಟೆಸ್ಟ್ದು ಕ್ವೆಶನ್ ಪೇಪರ್. ಓಕೆ, ದಿಸ್ ವಾಸ್ ಪಾಲಿಟಿ ಯೂನಿಟ್ 1. ಓಕೆ, ಸೊ ಇದರಲ್ಲಿ ನೋಡಿ ನಿಮಗೆ 1, 2, 3 and 4. ಓಕೆ, ಸೊ ಪಾಲಿಟಿ ಯೂನಿಟ್ 1 and 2 ಮೇಲೆ ಕ್ವೆಶನ್ಸ್ ಕೇಳಿದ್ದು. ಸೊ 4-5 ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಒಟ್ಟು 5 ಕ್ವೆಶನ್ಸು. ಎಷ್ಟು ಮಾರ್ಕರ್ಸು? ಒಂದು 10 ಮಾರ್ಕ್ಸ್, 10, 10, 30, 15 and 10, 40, 55. ಸೊ ಟೋಟಲ್ಲು 55 ಮಾರ್ಕ್ಸ್ ಪೇಪರ್. ನಿಮಗೆ ಟೈಮ್ ಎಷ್ಟಿರುತ್ತೆ? 35 ಮಿನಿಟ್ಸ್ ಇರುತ್ತೆ. ಓಕೆ, ಇದು ಟೆಸ್ಟ್ ಅಲ್ಲ. ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಓಕೆ, ಸೊ ಏನಕ್ಕೆ ಇದು ಟೆಸ್ಟ್ ಅಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಈ ಇನಿಷಿಯೇಟಿವ್ಗೆ ವ್ಯಾಲ್ಯೂಯೇಷನ್ ಇಲ್ಲ. ಸೊ ಇಟ್ ಇಸ್ ನಾಟ್ ಕಾಲ್ಡ್ ಅ ಟೆಸ್ಟ್. ಓಕೆ, ಸೊ ಇದು ಏನಿದ್ರು ನಿಮ್ಮ ಆನ್ಸರ್ ರೈಟಿಂಗು. ಯಾಕಂದರೆ ಮೇನ್ಸ್ ಅಂದರೆ ಏನಪ್ಪ, ಎಲ್ಲರೂ ಏನು ಹೇಳ್ತಾರೆ, ನಾವು ಜಾಸ್ತಿ ಬರೀಬೇಕು, ನಾವು ಎಷ್ಟು ಬರಿತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸುಮ್ಮನೆ ಕೂತ್ಕೊಂಡು ಏನೋ ಬರೆಯೋಕ್ಕಾಗಲ್ಲ ಅಲ್ವಾ. ಸೊ ನಾನು ಏನು ಓದಿದ್ದೀನಿ ಆ ಯೂನಿಟ್ ವೈಸು, ಅಲ್ಲಿ ಏನು ಕ್ವೆಶನ್ ಕೊಟ್ಟರೆ ನಾನು ಏನು ಬರಿತೀನಿ. ಸೊ ದಟ್ ಇಸ್ ನೀವು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ತಿರ್ತೀರ. ಇದನ್ನು ಡೈಲಿನೂ ಕೂಡ ಇನಿಷಿಯೇಟಿವ್ ಮಾಡ್ಬೋದು, ಯಾಕಂದರೆ ಅದು ಮಾಡೋದೇನು ಪ್ರಾಬ್ಲಮ್ ಅಲ್ಲ. ಬಟ್ ನಾವು ಮೇಯ್ನ್ಲಿ ವೀಕೆಂಡ್ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ನೀವು ಏನಾದರೂ ಎಜುಕೇಷನ್ ಮುಂದೆ ಏನಾದರೂ ಮಾಡ್ತಿದ್ರೆ, ಅಥವಾ ವರ್ಕಿಂಗ್ ಯಾರಾದರೂ ಇಂಡಿವಿಜುವಲ್ಸ್ ಇದ್ದರೆ, ಅಥವಾ ಹೌಸ್ ವೈಫ್ಸು ಯಾರೇ ಇರಲಿ, ಸೊ ಅವರಿಗೆ ವೀಕೆಂಡಲ್ಲಿ ಬಂದು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಏನಂದರೆ ವೀಕ್ ಡೇಸ್ಗಿಂತ ವೀಕೆಂಡ್ ಇಸ್ ಬೆಟರ್, ಆ್ಯಂಡ್ ಓದೋದಕ್ಕೂ ಸ್ವಲ್ಪ ಟೈಮ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ವೀಕೆಂಡ್ ಇಟ್ಟಿದ್ದೀವಿ. ಸೊ ಇದನ್ನು ವೀಕೆಂಡೇ ಬರಿಬೇಕು, ವೀಕ್ ಡೇಸಲ್ಲಿ ಅಲೋ ಇಲ್ಲ, ವೀಕೆಂಡೇ ಬರಿಬೇಕು. ಯಾಕಂದರೆ ನಾವು ಮಂಡೇನೇ ಇದ್ರದ್ದು ಟೈಮ್ ಟೇಬಲ್ ಹಾಕೋದು ಅಲ್ವಾ. ಸೊ ಇದನ್ನು ಬರೀರಿ, ನಿಮ್ಮದು ಆನ್ಸರ್ ರೈಟಿಂಗು ನಿಮಗೆ ಗೊತ್ತಾಗುತ್ತೆ, ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಡಿಸ್ಕಷನ್ ವೀಡಿಯೋಸ್ ಮಾಡ್ತೀವಿ. ಓಕೆ, ಸೊ ಎಲ್ಲ ಕ್ವೆಶನ್ ಮೇಲೂ ನಾವು ಡಿಸ್ಕಷನ್ ವೀಡಿಯೋ ಮಾಡಲ್ಲ. ಇವಾಗ 5 ಕ್ವೆಶನ್ ಇದೆ. ಈ 5 ಕ್ವೆಶನಲ್ಲಿ ಯಾವುದಾದ್ರೂ ಮೇಯ್ನು 2 ಇಂಪಾರ್ಟೆಂಟ್ ಕ್ವೆಶನ್ ಏನಿದೆ ಅದ್ರ ಮೇಲೆ ಒಂದು 10-15 ಮಿನಿಟ್ಸು ಡಿಸ್ಕಷನ್ ವೀಡಿಯೋಸ್ನ ಮಾಡ್ತೀವಿ. ಓಕೆ, ಸೊ ಈ ಡಿಸ್ಕಷನ್ ವೀಡಿಯೋಸ್ನ ನಾವು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತೀವಿ ಅಂಡರ್ ದಿ ಇನಿಷಿಯೇಟಿವ್ ಸಿದ್ಧಿ. Okay, so Vriddhi is answer writing practice initiative, whereas Siddhi initiative, it is mains content enrichment and previous year discussion, question paper discussion. ಓಕೆ, ಈಗಾಗಲೇ ನಮ್ಮದು ಸಿದ್ಧಿ ವೀಡಿಯೋಸು ತುಂಬಾ ಇದೆ ಯೂಟ್ಯೂಬ್ನಲ್ಲಿ, ನೀವು ಬೇಕಾದರೆ ಹೋಗಿ ನೋಡ್ಬೋದು. ಇಲ್ಲ ನೀವು ನಮ್ಮದು ಟೆಲಿಗ್ರಾಮಿಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಚಾನಲಲ್ಲೂ ಕೂಡ ಸಿಗುತ್ತೆ. ಸೊ ಸಿದ್ಧಿ ವೀಡಿಯೋಸ್ ಅಂತ ಬರುತ್ತೆ ನಿಮಗೆ. ಸೊ ಸಿದ್ಧಿ ವೀಡಿಯೋಸ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್, ಮೇನ್ಸ್ ಕ್ವಶನ್ಸ್ ಡಿಸ್ಕಷನ್ನ ನಾವು ಮಾಡಿದ್ದೀವಿ, ಈಗಾಗಲೇ ಸಬ್ಜೆಕ್ಟ್ ವೈಸೇ ಮಾಡಿದ್ದೀವಿ. ಸೊ ಇವಾಗ ಏನು ಅದನ್ನು ಮಾಡ್ತೀವಿ, ಅದನ್ನು ಕಂಟಿನ್ಯೂ ಮಾಡ್ತೀವಿ. ಅದಲ್ಲದೆ ನಾವು ವೃದ್ಧಿನಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ, ಸೊ ಅದನ್ನು ಪ್ರತಿ ವಾರ ಒಂದು 2 ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್ ಮೇಲೆ ನಾವು ಡಿಸ್ಕಷನ್ ವೀಡಿಯೋಸ್ ಮಾಡಿ ಬಿಡ್ತೀವಿ. ಓಕೆ, ಸೊ ಇದೇನಕ್ಕೆ ಅಂದರೆ ನಾವು ವ್ಯಾಲ್ಯೂಯೇಷನ್ ಮಾಡಲ್ಲ ಅಲ್ವಾ, ಸೊ ವೃದ್ಧಿಗೆ. ಸೊ ಹಾಗಾಗಿ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಹೇಗೆ ಆನ್ಸರ್ನ ಸ್ಟ್ರಕ್ಚರಿಂಗ್ ಮಾಡಬೇಕು ಅಂತನಾದ್ರೂ ನಿಮಗೆ ಗೊತ್ತಾಗುತ್ತೆ. ಓಕೆ, ಆ ವೀಡಿಯೋಸ್ನ ನೋಡಿದ್ರೆ. ಸೊ ಸಿದ್ಧಿ ಆ್ಯಂಡ್ ವೃದ್ಧಿ ಇದು ಒಂದು ಯೂಟ್ಯೂಬ್ ವೀಡಿಯೋದು ಲಿಂಕ್ ಇದೆ. ಸೊ ನಿಮಗೆ ಯೂಟ್ಯೂಬಿಗೆ ಹೋದರೆ ನಿಮಗೆ ಬೇಕಾದಷ್ಟು ಸಿದ್ಧಿ ವೀಡಿಯೋಸು ಸಿಗ್ತವೆ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ರೆಫರ್. Okay, so these are all the initiatives which we are providing from Credence IAS side. So ಇದನ್ನು ಒಳ್ಳೆ ರೀತಿಯಲ್ಲಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನು ಇನ್ನೂ ಒಳ್ಳೆ ಪಾತಲ್ಲಿ ಹೋಗೋದಕ್ಕೆ ತುಂಬಾ ನಿಮಗೆ ಸಹಾಯ ಆಗುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್, ಟೇಕ್ ಕೇರ್, ಬಾಯ್.